ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮನೆಯಲ್ಲೇ ನಾನೇ ಮಾಡಿದಂತಹ ಹೊಸ ಮಲ್ಲಿಗೆ ಗಿಡಗಳನ್ನು ಹೇಗೆ ಮಾಡಿದ್ದೇನೆ, ಆರೋಗ್ಯವಾಗಿರುವಂತಹ ಗಿಡಗಳನ್ನು ಹೇಗೆ ಬೆಳೆಸಿದ್ದೇನೆ, ಹಾಗೆಯೇ ಅದನ್ನು ಹೇಗೆ ರೀಪಾಟ್ ಮಾಡಿ ಬೇರೆ ಗ್ರೋ ಬ್ಯಾಗ್ಗಳಲ್ಲಿ ನೆಡ್ತಾ ಇದ್ದೇನೆ, ಯಾವ ರೀತಿಯ ಆರೈಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಮಲ್ಲಿಗೆ ಕೃಷಿಯನ್ನು ಮಾಡುವವರಿಗೆ, ಹೊಸತಾಗಿ ಮಲ್ಲಿಗೆ ಗಿಡಗಳನ್ನು ನೆಡುವವರಿಗೆ, ಅಥವಾ ಮನೆಯಲ್ಲೇ ಇರುವಂತಹ ಮಲ್ಲಿಗೆ ಗಿಡಗಳಿಂದ ಹೊಸತಾಗಿ ಮಲ್ಲಿಗೆ ಗಿಡಗಳನ್ನು ಮಾಡಿ ಇದ್ದಂತಹ ಮಲ್ಲಿಗೆ ಗಿಡಗಳನ್ನು ದುಪ್ಪಟ್ಟು ಮಾಡಲಿಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆ ನೋಡಿ, ಅಂಥವರಿಗೆ ಇದು ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಕೊನೆವರೆಗೆ ನೋಡಿ, ಆವಾಗ ನಿಮಗೆ ಎಲ್ಲ ಅರ್ಥ ಆಗ್ತಾ ಹೋಗ್ತದೆ. ಸ್ನೇಹಿತರೆ, ಇಲ್ಲಿ ನನ್ನದೊಂದು ಗ್ರೋ ಬ್ಯಾಗಲ್ಲಿ ದೊಡ್ಡ ಗಿಡ ಇತ್ತು. ಆಗ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಆಲ್ಮೋಸ್ಟ್ ನಾನು ಹೊಸ ಗಿಡಗಳನ್ನು ಮಾಡೋದು ಈ ಥರದ ಬ್ಲ್ಯಾಕ್ ಗ್ರೋ ಬ್ಯಾಗ್, ಇಲ್ಲಿ ಸೈಡಲ್ಲಿ ಕಾಣ್ತಾ ಉಂಟು ನೋಡಿ, ಅದರಲ್ಲೇ ನಾನು ಮಾಡೋದು. ಆದರೆ ಮೊನ್ನೆ ಏನಾಯ್ತು ಅಂತ ಹೇಳಿದರೆ, ನನ್ನ ಹತ್ರ ಆ ಥರದ ಒಂದು ಗ್ರೋ ಬ್ಯಾಗ್ ಇರಲಿಲ್ಲ. ನಾನಾಗ ಏನು ಕೇರೆ ಬಳ್ಳಿಯನ್ನು ಕಟ್ ಮಾಡಿ, ಒಂದು 4-5 ಕೇರೆ ಬಳ್ಳಿ ಇತ್ತು, ಅದರಲ್ಲಿ ಕೇವಲ 3 ಕೇರೆ ಬಳ್ಳಿದು ಮಾತ್ರ ಚಿಗುರು ಬಂದಿದೆ, ಉಳಿದದ್ದು ಅದು ಹಾಳಾಗಿದೆ. ಆದರೆ ನನಗೆ ಸ್ವಲ್ಪ ಸಮಯದ ಕೊರತೆ ಇರೋದ್ರಿಂದ, ಅಂದರೆ ಬೆಳಗ್ಗೆ ಹೂ ಕೊಯ್ಯಬೇಕು, ಕಟ್ಟಬೇಕು, ಸಾಯಂಕಾಲ ಸಮಯ ಸಿಗೋದಿಲ್ಲ. ಇವತ್ತು ನಡುವ ನಾಳೆ ನಡುವ ಅಂತ ಹೇಳಿ ತುಂಬ ಟೈಮ್ ಹೋಯಿತು. ಬಟ್ ಅದು ಗಿಡ ಈಗ ತುಂಬ ಬೆಳೆದು ಹೋಗಿದೆ. ಅದರಲ್ಲಿ ಒಂದು ಗಿಡ ಸ್ವಲ್ಪ ಸಣ್ಣದಿದೆ, ಇನ್ನೂ 2 ಗಿಡ ತುಂಬ ದೊಡ್ಡ ಗಿಡ ಇದೆ. ನಾನು ಅದನ್ನು ನಿಮಗೆ ತೋರಿಸ್ತೇನೆ. ಒಂದೇ ಗಿಡದಲ್ಲಿ ಒಂದೇ ಗ್ರೋ ಬ್ಯಾಗಲ್ಲಿ 4 ಗಿಡಗಳಿದೆ. ಇದನ್ನು ನಾವೀಗ ಜೋಪಾನವಾಗಿ ಆ ಗ್ರೋ ಬ್ಯಾಗಿಂದ ರಿಮೂವ್ ಮಾಡಬೇಕು. ಅಂದರೆ ಬೇರುಗಳಿಗೆ ಪೆಟ್ಟಾಗದಾಗೆ, ಗೆಲ್ಲುಗಳಿಗೆ ಪೆಟ್ಟಾಗದಾಗೆ ನಾವು ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ ನಾವು ಎಷ್ಟು ಹರಸಾಹಸ ಮಾಡ್ತಾ ಇದ್ದೇವೆ ಅಂತ. ಇದು ಇಷ್ಟು ಟೈಮ್ ತಗೊಳ್ಳಿಕ್ಕೂ ಕಾರಣ ಉಂಟು. ಯಾಕಂತ ಹೇಳಿದರೆ, ಈ ಕೆಲಸವನ್ನು ನನ್ನ ಒಬ್ಳು ಕೈಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ, ಒಬ್ಬಳೇ ರೀಪಾಟ್ ಮಾಡುವಾಗ ಎಲ್ಲಾದರೂ ಗೆಲ್ಲುಗಳು ಮುರಿದು ಹೋಗುವಂಥ ಚಾನ್ಸಸ್ ಇರ್ತದೆ, ಇಬ್ಬರ ಸಹಾಯ ಬೇಕಾಗ್ತದೆ. ಹಾಗಾಗಿ ನನಗೆ ಇಷ್ಟು ಟೈಮ್ ಆಯಿತು ನೋಡಿ ಸ್ನೇಹಿತರೆ. ಗ್ರೋ ಬ್ಯಾಗಿಂದ ಅಂದರೆ ಸಪ್ರೇಟಾಗಿ ದೊಡ್ಡ ಗಿಡವನ್ನು ಬಿಟ್ಟು ಸಣ್ಣ ಗಿಡವನ್ನು ಮಾತ್ರ ತೆಗೆಯುವಂತ ಹೇಳಿ ನಾನು ಟ್ರೈ ಮಾಡಿದೆ. ಬಟ್ ಅದು ಬೇರುಗಳು ತುಂಬ ಎಲ್ಲ ಅದರ 4 ಗಿಡದ ಬೇರುಗಳು ಒಂದಕ್ಕೊಂದು ಅಂಟಿಕೊಂಡಿತ್ತು. ಹಾಗಾಗಿ ನನಗೆ ಸಪ್ರೇಟಾಗಿ ರಿಮೂವ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಇಡೀ ಗ್ರೋ ಬ್ಯಾಗಿಂದಲೇ 4 ಗಿಡಗಳನ್ನು ಕೂಡ ತೆಗೆದೆ. ಅದರಲ್ಲಿ ಒಂದು ದೊಡ್ಡ ಗಿಡ ಹೂವಾಗುವಂಥದ್ದು, ಪರವಾಗಿಲ್ಲ ಜೋಪಾನವಾಗಿ ತೆಗೆದಿದ್ದೇನೆ. ಈಗ ನೋಡಿ ಇಷ್ಟು ಕಷ್ಟ ಉಂಟು, ಇಷ್ಟು ಟೈಟಾಗಿ ಉಂಟು ನೋಡಿ. ಒಂದು ಗಿಡದ ಬೇರು ಇನ್ನೊಂದು ಗಿಡದ ಬೇರಿಗೆ ಟಚ್ ಆಗಿದೆ ನೋಡಿ. ಇದು ಒಂದು ಗಿಡ ಸಪ್ರೇಟಾಗಿ ಇಲ್ಲಿ ನನ್ನ ಕೈಯಲ್ಲಿ ಉಂಟು ನೋಡಿ, ಅದರಲ್ಲಿ 3 ಉಂಟು ನೋಡಿ. ಆ ಕಡೆ ಈ ಕಡೆ ಕೈಯಲ್ಲಿ ಹಿಡ್ಕೊಂಡಿದ್ದೇನೆ 2 ಗಿಡ, ಮಿಡ್ಲಲ್ಲಿ ಒಂದಿದೆ. ಇದರಲ್ಲಿ 3 ಗಿಡ. ಇದು ನಾನೇ ಮನೆಯಲ್ಲಿ ತಯಾರಿಸಿದಂತಹ ಗಿಡಗಳು ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದೆ. ನೋಡುವಾಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಇದನ್ನು ನಾನು ಸೇಲ್ ಮಾಡೋದಿಲ್ಲ, ಯಾಕಂತ ಹೇಳಿದರೆ ತುಂಬ ಚೆನ್ನಾಗಿದೆ ಗಿಡ. ನಾನು ಸೇಲ್ ಮಾಡುವಂಥ ಗಿಡಗಳು ಕೂಡ ಚೆನ್ನಾಗಿರ್ತದೆ. ಬಟ್ ಈಗ ನನಗೆ ಸ್ವಲ್ಪ ಗಿಡಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ಗಿಡಗಳನ್ನು ನಾನೇ ಇಟ್ಕೊಳ್ತೇನೆ. ನಾನು ಬೇರೆ ಗಿಡಗಳನ್ನು ಮಾಡಿದ್ದೇನೆ ಸ್ನೇಹಿತರೆ, ಅದು ಸ್ವಲ್ಪ ಬೆಳೆಯಲಿ, ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಆ ಗಿಡಗಳು ಹೇಗಿದೆ ಅಂತ. ಆ ಗಿಡಗಳನ್ನು ನಾನು ಸೇಲ್ ಮಾಡ್ತೇನೆ. ಬಟ್ ಈ ಗಿಡಗಳನ್ನು ಈಗ ನೆಡಬೇಕು. 4 ಗಿಡ ಒಟ್ಟಿಗೆ ಇದ್ದಂತಹ ಗ್ರೋ ಬ್ಯಾಗ್ಗಳನ್ನು ಬೇರೆ ಬೇರೆ ಮಾಡಿದೆ. ಬಟ್ ಅದು ನೋಡಿ ದೊಡ್ಡ ಗಿಡ, ಇದು ಪಕ್ಕದಲ್ಲಿರುವಂಥದ್ದು ಸಣ್ಣ ಗಿಡ. ಈಗ ನಾವು ಅದನ್ನು ಬೇರೆ ಮಾಡಿ ಮಣ್ಣು ಮಿಕ್ಸ್ ಮಾಡಬೇಕು. ಹೇಗೆ ಮಣ್ಣು ಮಿಕ್ಸ್ ಮಾಡೋದು ಅಂದರೆ, ಈ ಗಿಡಗಳನ್ನು ನೆಡಬೇಕಾದ್ರೆ ಡೈರೆಕ್ಟಾಗಿ ನೆಡಲಿಕ್ಕಾಗೋದಿಲ್ಲ. ನಾವು ಮಿಕ್ಸ್ ಮಣ್ಣು ಮಾಡಬೇಕು. ಅಂದರೆ ಖಾಲಿ ಮಣ್ಣುಗಳಲ್ಲಿ ನೆಡಲಿಕ್ಕಾಗೋದಿಲ್ಲ. ಆ ಮಣ್ಣಿನ ಜೊತೆ ಗೊಬ್ಬರವ, ಕಾಂಪೋಸ್ಟು ಅಥವಾ ಏನಾದರೂ ಒಂದು ವಸ್ತುವನ್ನು ಸೇರಿಸಿ ಗಿಡಗಳನ್ನು ನೆಡಬೇಕಾಗ್ತದೆ. ಹಾಗಾಗಿ ನಾನೀಗ ಅದೇ ಪ್ರೋಸೆಸ್ಸನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಇಲ್ಲಿ 1 ಬಕೆಟ್ ಮಣ್ಣನ್ನು ತಗೊಂಡಿದ್ದೇನೆ, ಮತ್ತು 1 ಬಕೆಟ್ ಹಟ್ಟಿ ಗೊಬ್ಬರ, ಹಾಗೆಯೇ ಇನ್ನೂ 1 ಬಕೆಟ್ ನಾನು ಆಲ್ರೆಡಿಯಾಗಿ ನನ್ನ ಹತ್ರ ಇದ್ದಂತಹ ಮಿಕ್ಸ್ ಮಣ್ಣು. ಹಾಗಾಗಿ ನಾನಿಲ್ಲಿ ಗೊಬ್ಬರವನ್ನು ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ. ಅಲ್ಲಿ ಮಿಕ್ಸ್ ಮಣ್ಣು ಉಂಟು ನೋಡಿ, ಅದರಲ್ಲಿ ಗೊಬ್ಬರ ತುಂಬ ಜಾಸ್ತಿ ಇದೆ. ಹಾಗಾಗಿ ನೋಡಿ, ಇದೆ ಅಂದರೆ ನಾನು ಲಾಸ್ಟ್ ಟೈಮ್ ಗಿಡಗಳನ್ನೆಲ್ಲ ತೆಗೆದಿದ್ದೆ ನೋಡಿ. ಇದಲ್ಲ, ಸಾರಿ ಸ್ನೇಹಿತರೆ, ಇದು ಸ್ವಲ್ಪ ಹೊಯ್ಗೆ ಕಲ್ಲು ಹೊಯ್ಗೆ ಬರ್ತದೆ ನೋಡಿ, ಸಾಫ್ಟ್ ಹೊಯ್ಗೆ ಅಲ್ಲ, ಕಲ್ಲು ಹೊಯ್ಗೆ. ಅದು ಒಂದು ಅರ್ಧ ಬಕೆಟ್ ತಗೊಂಡಿದ್ದೇನೆ. ಆಮೇಲೆ ನನ್ನ ಹತ್ರ ಲಾಸ್ಟ್ ಟೈಮ್ ನಾನು ಮಿಕ್ಸ್ ಮಣ್ಣು ಮಾಡಿದ್ದಿತ್ತು, ಅದನ್ನು ಹಾಕ್ತೇನೆ. ಹಾಗೆಯೇ ಹಟ್ಟಿ ಗೊಬ್ಬರ, ಇಷ್ಟನ್ನು ಹಾಕಿ ನಾನು ಒಂದು ಒಳ್ಳೆ ಮಿಕ್ಸ್ ಕೊಡ್ತೇವೆ. ಕೊಟ್ಟ ನಂತರ ಅದರಲ್ಲಿ ಗಿಡಗಳನ್ನು ನೆಡೋದು. ಆದರೆ ಇಲ್ಲಿ ನೋಡಿ, ನಾನು
ನಾನು ಆಗ ಹೇಳಿದಾಗೇ ಕಲ್ಲು ಹೊಯ್ಗೆ ಅಂತ ಹೇಳಿದೆ. ಬಟ್ ಕಲ್ಲು ಹೊಯ್ಗೆಯಲ್ಲಿ ದೊಡ್ಡ ದೊಡ್ಡದು ಕಲ್ಲುಗಳೆಲ್ಲ ಇರ್ತದೆ ನೋಡಿ, ಅದನ್ನು ನಾನು ತೆಗೆದಿಡ್ತೇನೆ. ಯಾಕಂತ ಹೇಳಿದರೆ ನನಗೆ ಅದು ಮುಂದೆ ಯೂಸ್ ಇದೆ. ಪಾಟ್ಗಳಲ್ಲಿ ನೆಡುವಾಗ ನಮಗೆ ಹೋಲ್ಗಳನ್ನು ಮುಚ್ಚಲಿಕ್ಕೆ ಬ್ರಿಕ್ಸ್ ಅಥವಾ ಸ್ವಲ್ಪ ದೊಡ್ಡ ಗಾತ್ರದ ಸೈಜನ್ನು, ದೊಡ್ಡ ಅಂತ ಹೇಳಿದ್ರೆ ತುಂಬ ದೊಡ್ಡದಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಗಾತ್ರದ ನಮಗೆ ಕಲ್ಲುಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಕ್ಕಿ ಇಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಂಥದ್ದೆಲ್ಲ ಈಗ ನನಗೆ ಸಿಗುವುದು ತುಂಬ ಕಡಿಮೆ ಆಗಿದೆ. ಮೊದಲಾದರೆ ನನಗೆ ಸಿಗ್ತಾ ಇತ್ತು, ಬಟ್ ಈಗ ಸಿಗೋದಿಲ್ಲ. ಹಾಗಾಗಿ ದೊಡ್ಡ ದೊಡ್ಡದು ಕಲ್ಲುಗಳನ್ನು ಅದರಲ್ಲಿ ಹೆಕ್ಕಿ ನಾನು ಇಡ್ತಾ ಇದ್ದೇನೆ. ಮಿಕ್ಸ್ ಮಣ್ಣು ಮಾಡುವುದು ತುಂಬ ಇಂಪಾರ್ಟೆಂಟ್. ಒಟ್ಟಾರೆಯಾಗಿ ಗಿಡಗಳನ್ನು ನೆಟ್ಟಾಗ ನಾವೀಗ ಅಂದ್ಕೊಳ್ತೇವೆ, ಗಿಡಗಳನ್ನು ನೆಟ್ಟರೆ ಆಯ್ತಪ್ಪ ಈಗ ಮತ್ತೆ ಗೊಬ್ಬರ ಹಾಕುವಂತ. ಇಲ್ಲ ಸ್ನೇಹಿತರೆ, ನೆಡುವಾಗ ನಾವು ಚೆನ್ನಾಗಿ ಮಿಕ್ಸ್ ಮಣ್ಣಿರುವಂತಹ, ಅಂದರೆ ಗೊಬ್ಬರ, ಮಣ್ಣು, ಹೊಯ್ಗೆ, ಸಾಧ್ಯ ಆದರೆ ಕಾಂಪೋಸ್ಟು ಅಥವಾ ಬೇರೆ ಬೇರೆ ಯಾವುದು ಹಾಕ್ಬೋದು ಸ್ನೇಹಿತರೆ. ಅನ್ನಪೂರ್ಣ ಆಗಿರ್ಬೋದು, ಪಂಚಮಿ ಹಾಕಬೇಡಿ ಸ್ನೇಹಿತರೆ. ಈಗ ಹೊಸ ಗಿಡಗಳನ್ನು ನೆಡುವಾಗ ತುಂಬ ಸ್ಟ್ರಾಂಗ್ ಇರ್ತದೆ, ಹಾಗಾಗಿ ಅನ್ನಪೂರ್ಣವನ್ನು ಹಾಕ್ಬೋದು. ಈ ರೀತಿಯ ಬೇರೆ ಬೇರೆ ಗೊಬ್ಬರಗಳನ್ನು ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳನ್ನು ನೆಡಬಹುದು. ಆದರೆ ನಾನಿಲ್ಲಿ ಮಣ್ಣು, ಕಲ್ಲು ಮಿಶ್ರಿತ ಹೊಯ್ಗೆ, ಹಾಗೆಯೇ ಹಟ್ಟಿ ಗೊಬ್ಬರ ಇಷ್ಟು ನೋಡಿ. ಇಲ್ಲಿ ಸೈಡಲ್ಲಿದೆ ನೋಡಿ, ಬಕೆಟಿನ ಪಕ್ಕ ಒಂದು ಬ್ಲ್ಯಾಕ್ ಕಲರ್ದು ಕಾಣ್ತದೆ ನೋಡಿ. ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಹಟ್ಟಿ ಗೊಬ್ಬರವನ್ನು ತಗೊಂಡಿದ್ದೇನೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಈಗ ಅದನ್ನು ನಾನು ಮಿಕ್ಸ್ ಮಾಡ್ತೇನೆ. ಆಲ್ರೆಡಿಯಾಗಿ ನಾನು ಮಿಕ್ಸ್ ಮಾಡಿದ್ದೇನೆ, ಹಾಗಾಗಿ ಇದನ್ನು ಸಪ್ರೇಟ್ ಇಟ್ಟಿದ್ದೇನೆ. ಅದು ವಿಡಿಯೋದಲ್ಲಿ ಕಟ್ಟಾಗಿದೆ ಸ್ನೇಹಿತರೆ. ಏನು ಗೊತ್ತಾ, ಈಗ ನೋಡಿ ದೊಡ್ಡ ಗಿಡಗಳನ್ನು ನೆಡುವಂಥದ್ದು. ಈ ಒಂದು ಫಸ್ಟಾಗಿ ದೊಡ್ಡ ಗಿಡ ಉಂಟು ನೋಡಿ, ಅದರಲ್ಲಿ ಮೊಗ್ಗುಗಳೆಲ್ಲ ತುಂಬ ಇದೆ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಫಸ್ಟಾಗಿ ಅದನ್ನು ನೆಡ್ತೇನೆ. ಬೇರುಗಳು ಸ್ವಲ್ಪ ಏನೋ ಡ್ಯಾಮೇಜ್ ಆಗಲಿಲ್ಲ, ಬಟ್ ಈಗ ತುಂಬ ಬಿಸಿಲಿದೆ ಅಲ್ಲ, ಹಾಗಾಗಿ ಮಿಕ್ಸ್ ಮಣ್ಣು ಹಾಕಿದ ನಂತರ ಇಲ್ಲಿ ನಾನೇನೀಗ ಒಮ್ಮೆ ಇದು ಗ್ರೋ ಬ್ಯಾಗಿಂದ ಗಿಡಗಳನ್ನು ತೆಗೆದೆ ನೋಡಿ. ಆಗ ಅದರಲ್ಲಿ ಸ್ವಲ್ಪ ಗೊಬ್ಬರಗಳೆಲ್ಲ ಇರ್ತದೆ ನೋಡಿ, ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಆಗಿರುವಂಥದ್ದು. ಅದನ್ನು ಕೂಡ ಇದೇ ಗ್ರೋ ಬ್ಯಾಗಿಗೆ ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ಅಷ್ಟು, ಅಂದರೆ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಇದು ಬೆಳೆದಂತಹ ಗಿಡ, ದೊಡ್ಡ ಗಿಡ, ಬೇರುಗಳೆಲ್ಲ ತುಂಬ ಚೆನ್ನಾಗಿದೆ, ಹೂ ಆಗುವಂತಹ ಗಿಡ. ಹಾಗಾಗಿ ಸ್ವಲ್ಪ ಗೊಬ್ಬರವನ್ನು ನಾನಿಲ್ಲಿ ಜಾಸ್ತಿ ಹಾಕ್ತಾ ಇದ್ದೇನೆ. ಇಷ್ಟು ಹಾಕಿದ ನಂತರ ನಾವು ಗ್ರೋ ಬ್ಯಾಗಿಗೆ ಈಗ ನಾನು ನೋಡಿ ಮಿಕ್ಸ್ ಮಣ್ಣು ಹಾಕಿ ಮತ್ತೆ ನಾನು ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಇರ್ತದೆ ನೋಡಿ, ಅದನ್ನು ಹಾಕಿ ಅದನ್ನು ಒಂದು ಲೆವೆಲ್ ಮಾಡ್ತಾ ಇದ್ದೇನೆ ನೋಡಿ. ಇದು ಗ್ರೋ ಬ್ಯಾಗಲ್ಲಿ ಈ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ. ಅದರಲ್ಲಿ ಕಸ ಕಡ್ಡಿಗಳೆಲ್ಲ ಇದ್ದರೆ ತೆಗಬೇಕು. ಆಮೇಲೆ ಈ ಕೂಲ್ ಪೀಸ್ಗಳೆಲ್ಲ ಇರ್ತದೆ ನೋಡಿ, ಹಟ್ಟಿ ಗೊಬ್ಬರದಲ್ಲೆಲ್ಲಾದರೆ ಇರ್ತದೆ, ಅದನ್ನು ನಾವು ತೆಗಿಬೇಕು. ನಮಗೆ ಅನ್ನಪೂರ್ಣದಲ್ಲಾದರೆ ಅದರಲ್ಲಿ ಏನು ಇರುವುದಿಲ್ಲ, ನೀಟಾಗಿರುವಂತಹ ಗೊಬ್ಬರಗಳಿರ್ತದೆ. ಅದರಲ್ಲಿ ನಮಗೆ ಹಟ್ಟಿ ಗೊಬ್ಬರದಲ್ಲಾದರೆ ಸ್ವಲ್ಪ ಎಲೆ ಪೀಸ್ ಅಥವಾ ಬೇರೆ ಬೇರೆ ರೀತಿಯ ಕೋಲುಗಳ ಪೀಸ್ ಎಲ್ಲ ಸಿಗ್ತದೆ. ಹಾಗಾಗಿ ಅದನ್ನೆಲ್ಲ ನಾವು ತೆಗಿಬೇಕು. ಇಷ್ಟು ಮಾಡಿದ ನಂತರ ಗಿಡಗಳನ್ನು ನೆಡುವಂಥದ್ದು. ಈಗ ನೋಡಿ, ನಾನು ಅಷ್ಟು ಹಾಕಿದ ನಂತರ ಎಷ್ಟು ಮಣ್ಣು ಬೇಕು ಅಷ್ಟು ಹಾಕಿದ ನಂತರ ಗಿಡಗಳನ್ನು ಇಡ್ತಾ ಇದ್ದೇನೆ. ಇಟ್ಟ ನಂತರ ಇದಕ್ಕೆ ನೋಡಿ, ಈಗ ಮಿಕ್ಸ್ ಮಣ್ಣು ಇದನ್ನು ಹಾಕ್ತಾ ಇದ್ದೇನೆ, ಮತ್ತು ಗೊಬ್ಬರವನ್ನು ಎರಡನ್ನು ಕೂಡ ಹಾಕ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನಾನು ಇಲ್ಲಿ ನೋಡಿ ಈ ರೀತಿ ಟ್ಯಾಪ್ ಮಾಡ್ತಾ ಇದ್ದೇನೆ. ಏನಕ್ಕೆ ಈ ರೀತಿ ನಾವು ನೆಲಕ್ಕೆ ಗಿಡಗಳನ್ನು ನೆಟ್ಟ ನಂತರ ಬಡಿಬೇಕು ಅಂತ ಹೇಳಿದರೆ, ಈ ಗ್ರೋ ಬ್ಯಾಗ್ನ ಸೈಡ್ಗಳಲ್ಲಿ ಎಲ್ಲ ಗ್ಯಾಪ್ ಇರ್ತದೆ, ಆ ಗ್ಯಾಪ್ಗಳು ಫಿಲ್ ಆಗಬೇಕು. ಆ ಕಾರಣಕ್ಕೋಸ್ಕರ. ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದರೆ, ಒಂದೇ ಕಡೆ ಆ ಮಣ್ಣುಗಳು ಗೊಬ್ಬರಗಳು ವಾಲಿ ಕೂತ್ಕೊಳ್ತದೆ. ಒಂದೇ ಸೈಡ್ ಆಗ್ತದೆ. ಅದಕ್ಕೋಸ್ಕರ ಟ್ಯಾಪ್ ಮಾಡಿದರೆ ನೀಟಾಗಿ ಮಣ್ಣು, ಗೊಬ್ಬರ, ಗಿಡದ ಬೇರುಗಳೆಲ್ಲ ನಮ್ಮ ಗ್ರೋ ಬ್ಯಾಗ್ನ ಸುತ್ತ ಇರ್ತದೆ. ಇಲ್ಲಿ ನೋಡಿ, ಈಗ ನಾನು ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ಅಷ್ಟು. ಇದಕ್ಕೆ ಸ್ವಲ್ಪ ನಾನು ಗೊಬ್ಬರವನ್ನು ನಾನು ಆಗ ಹೇಳಿದಾಗೇ ಜಾಸ್ತಿ ಹಾಕ್ತೇನೆ. ಕಾರಣ ಇಷ್ಟೇ, ಹೂವಾಗುವಂತಹ ಗಿಡಗಳು ರೀಪಾಟ್ ಮಾಡಿದಾಗ ಎಷ್ಟೇ ನಾವು ಜಾಗ್ರತೆಯಾಗಿ ರಿಮೂವ್ ಮಾಡಿದರೂ ಗಿಡಗಳಿಗೆ ಸ್ವಲ್ಪ ಪೆಟ್ಟಾಗುತ್ತೆ. ಅಂದರೆ ಸ್ವಲ್ಪ ಆ ಬೇರುಗಳು ಅಲ್ಲಾಡ್ತದೆ ಅಲ್ಲ, ಅದು ಮಣ್ಣಿನ ಜೊತೆ ಗಟ್ಟಿಯಾಗಿರ್ತದೆ. ಬಟ್ ಆ ಮಣ್ಣುಗಳೆಲ್ಲ ಸಪ್ರೇಟ್ ಆದಾಗ ಸ್ವಲ್ಪ ಡ್ಯಾಮೇಜ್ ಆದಾಗೆ ಆಗ್ತದೆ. ಸ್ವಲ್ಪ ಗಿಡಗಳ ಬೆಳವಣಿಗೆ 1 ತಿಂಗಳು ನಿಮಗೆ ಅಲ್ಲೇ ಕುಂಠಿತ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗೊಬ್ಬರಗಳನ್ನು ಜಾಸ್ತಿ ಹಾಕಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ. ಇಷ್ಟೆಲ್ಲ ಆಯ್ತಲ್ಲ, ಮಣ್ಣು ಹಾಕಿದ್ವಿ, ಮಿಕ್ಸ್ ಮಣ್ಣು. ಆಮೇಲೆ ನಾನು ರೀಪಾಟ್ ಮಾಡಿದಂತಹ ಒಳ್ಳೆ ಮಣ್ಣು ನೋಡಿ, ಇಲ್ಲಿ ನಿಮಗೆ ಕಾಣಬಹುದು, ಅದನ್ನು ಹಾಕಿದೆ. ಆಮೇಲೆ ಗಿಡ ನೆಟ್ಟೆ, ಮತ್ತೆ ಈ ಮಿಕ್ಸ್ ಮಣ್ಣು ಹಾಕಿ ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಟ್ಯಾಪ್ ಮಾಡಿ ಅದು ಯಾವ ಪ್ಲೇಸಲ್ಲಿ ಇತ್ತು ನೋಡಿ, ಅದೇ ಪ್ಲೇಸಲ್ಲಿ ನಾನು ಇಡಲಿಕ್ಕೆ
ಇಟ್ಟೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಕೆಲಸವನ್ನು ಅದೇ ಸಂದರ್ಭದಲ್ಲಿ ಮಾಡಿದರೆ ಮುಗಿದು ಹೋಗ್ತದೆ, ಇಲ್ಲದಿದ್ದರೆ ಮತ್ತೊಂದು ರೀತಿಯ ನಮಗೆ ಕಷ್ಟ ಆಗುತ್ತೆ. ಅಂದರೆ ಎಲ್ಲ ಕೆಲಸ ಆದ ನಂತರ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಅದರ ಕೆಲಸ ಒಂದು ಮುಗಿಸಿದೆ, ದೊಡ್ಡ ಗಿಡವನ್ನು ನೆಡುವಂಥದ್ದು. ಈಗ ನಮಗೆ ಇರುವಂಥದ್ದು ಟಾಸ್ಕ್ ಈ ಸಣ್ಣ ಗಿಡಗಳನ್ನು ನೆಡುವಂಥದ್ದು. ನೋಡಿ, ಇದರಲ್ಲಿ 3 ಗಿಡಗಳಿದೆ. ಇದನ್ನು ಈಗ ನಾನು ರಿಮೂವ್ ಮಾಡಬೇಕು. ನೋಡಿ, ಈ ರೀತಿ ಜಾಗ್ರತೆಯಾಗಿ ಜಸ್ಟ್ ನೋಡಿ, ಈ ರೀತಿಯಾಗಿ ಅದರ ಮಣ್ಣನ್ನು ತೆಗಿಬೇಕು, ಬೇರಿಂದ ಸಾಫ್ಟಾಗಿ ಬಡಿಬೇಕು ನೆಲಕ್ಕೆ. ಅಂದರೆ ಜೋರಾಗಿ ಅಲ್ಲ, ಸಾಫ್ಟಾಗಿ ನೋಡಿ, ಈ ರೀತಿಯಾಗಿ ನೋಡಿ ಎಷ್ಟು ನೀಟಾಗಿದೆ ನೋಡಿ. ಯಾಕಂತ ಹೇಳಿದರೆ ಒಟ್ಟಾರೆಯಾಗಿ ನಾವು ಈಗ ಎಳೆದ್ರೆ ಏನಾಗುತ್ತೆ ಅಂತ ಹೇಳಿದರೆ ಬೇರುಗಳು ಕಟ್ಟಾಗುತ್ತೆ. ಬೇರುಗಳು ಕಟ್ಟಾದರೆ ಏನಾಗೋದಿಲ್ಲ, ಸ್ವಲ್ಪ ಬೆಳೀತಿದ್ದಲ್ಲ. ಆದರೆ ಸ್ವಲ್ಪ ಬೆಳವಣಿಗೆ ನಮಗೆ 1-1.5 ತಿಂಗಳು ನಮಗೆ ಏನು ಗಿಡದಲ್ಲಿ ಬೆಳವಣಿಗೆ ಆಗಿರ್ಬೋದು, ಚೇಂಜಸ್ಗಳಾಗಿರ್ಬೋದು, ಏನನ್ನು ಕಾಣಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದಾಗೇ ಇರ್ತದೆ. ಆಗ ನಮಗೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಸಹಜ ಅಲ್ವಾ. ಹಾಗೆಯೇ ಅದಕ್ಕೋಸ್ಕರ ಆದಷ್ಟು ನೀಟಾಗಿ ಗಿಡಗಳನ್ನು ತೆಗಿಬೇಕು. ನೋಡಿ, ಎಷ್ಟು ದೊಡ್ಡ ಗಿಡಗಳು, ಬೇರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ನೋಡುವಾಗಲೇ ತುಂಬ ಸಂತೋಷ ಅಂತ ಆಗ್ತದೆ. ಈಗ ಅದನ್ನು ನಾನು ಗಿಡಗಳನ್ನು ನೆಡಬೇಕು. ಇದನ್ನೆಲ್ಲ ಈಗ ಈ ಮಣ್ಣನ್ನು ಕೂಡ ಬಿಸಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಆಲ್ರೆಡಿಯಾಗಿ ಗ್ರೋ ಬ್ಯಾಗಲ್ಲಿ ಇದ್ದಂತಹ ಮಣ್ಣುಗಳು, ಫ್ರೆಶ್ ಹಟ್ಟಿಗೊಬ್ಬರ, ಮಿಕ್ಸ್ ಮಣ್ಣು, ಹೊಯ್ಗೆ ಎಲ್ಲನೂ ಇದೆ. ಈಗ ಅದನ್ನು ಮಿಕ್ಸ್ ಮಾಡಿ ಗಿಡಗಳನ್ನು ನೆಡುವಂಥದ್ದು. ಯಾವ ರೀತಿ ನೆಡುವುದಂತ ನಿಮಗೆ ತೋರಿಸ್ತೇನೆ. ಅಂದರೆ ಇದು ನಂದು ಹಳತ್ತು ಗ್ರೋ ಬ್ಯಾಗ್ ಇತ್ತು, ಸೊ ಅದರಲ್ಲೇ ಗಿಡಗಳನ್ನು ನೆಡುವ ಅಂತ ಹೇಳಿ ನೋಡಿ. ಇಲ್ಲಿಗ ಇದಕ್ಕೆ ನಾನು ಆಗ ಮಾಡಿದಂತಹ ಮಿಕ್ಸ್ ಮಣ್ಣನ್ನು ಹಾಕ್ತಾಯಿದ್ದೀನಿ. ತುಂಬ ಏನು ಹಾಕೋದಿಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ. ಯಾಕಂತ ಹೇಳಿದರೆ ಅದು ಪುಟ್ಟ ಗಿಡ ಅಲ್ಲ, ಸಣ್ಣ ಗಿಡಗಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಣ್ಣುಗಳನ್ನು ಹಾಕಿದರೆ ಸಾಕು. ಬಟ್ ಈ ರೀತಿ ಹೊಯ್ಗೆಲ್ಲ ಮಿಕ್ಸ್ ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಾವು ನೀರೆಲ್ಲ ಹಾಕ್ತಾ ಇರ್ತೇವೆ ನೋಡಿ ಡೈಲಿ ಗಿಡಗಳಿಗೆ, ಹೋಲ್ಗಳಲ್ಲಿ ಹೋಗಿ ಆ ಮಣ್ಣುಗಳು ಗಟ್ಟಿಯಾಗಿ ಹೋಲ್ಗಳು ಬ್ಲಾಕ್ ಆಗಬಾರ್ದು. ಅದಕ್ಕೋಸ್ಕರ ಹೊಯ್ಗೆಗಳನ್ನು ಹಾಕೋದು ಒಂದು. ಇನ್ನೊಂದು ಕಾರಣ ಏನಂತ ಹೇಳಿದರೆ, ಬೇರುಗಳು ಸಡಿಲವಾಗಿ ಎಲ್ಲ ಕಡೆ ಹರಡಲಿಕ್ಕೆ ಸಹಾಯ ಆಗ್ತದೆ. ಅಂದರೆ ಈ ಹೊಯ್ಗೆಗಳು ನೀರು ಬಿದ್ದ ತಕ್ಷಣ ತುಂಬ ಸಾಫ್ಟ್ ಆಗ್ತದೆ, ಆಯಿತಾ. ಬರೀ ಮಣ್ಣನ್ನೇ ಹಾಕಿದರೆ ನೀರು ಬಿದ್ದು ಆ ಮಣ್ಣುಗಳು ಅಲ್ಲೇ ಕಲ್ಲು ಥರ ಆಗಿ ಹೋಗ್ತದೆ. ಅದಕ್ಕೋಸ್ಕರ ನಾವು ಹೊಯ್ಗೆಯನ್ನು ಮಿಕ್ಸ್ ಮಾಡಬೇಕು. ಸಣ್ಣ ಗಿಡಗಳನ್ನು ನೆಡುವಾಗ ಹೊಯ್ಗೆಯನ್ನು ಹಾಕಿದರೆ ತುಂಬ ಉತ್ತಮ. ಅಂದರೆ ಸಾಫ್ಟ್ ಇರುವಂಥ ಹೊಯ್ಗೆ ಹಾಕಬೇಡಿ ಸ್ನೇಹಿತರೆ. ಅದೇನು ಗೊತ್ತಾ, ನಾವು ದಿನ ನೀರು ಹಾಕ್ತಾ ಇದ್ದಾಗೇ ಹೋಲ್ಗಳಲ್ಲಿ ಇಳಿದು ಹೋಗ್ತದೆ. ಅದು ಕೂಡ ನಾನು ಹಾಕಿ ನೋಡಿದ್ದೇನೆ. ಬಟ್ ಈ ರೀತಿ ಕಲ್ಲು ಮಿಕ್ಸ್ ಇರ್ತದೆ ನೋಡಿ, ಅದು ನಮಗೆ ತುಂಬ ಒಳ್ಳೆಯದಂತ ನನಗೆ ಅನಿಸುತ್ತೆ. ಅಂದರೆ ಒಂದು ಬಕೆಟ್ ಮಣ್ಣು ತಗೊಂಡ್ರೆ, ಆಗ ಹೇಳಿದಾಗೆ ಒಂದು ಅರ್ಧ ಬಕೆಟ್ ತಗೊಳ್ಳಿ, ಅಷ್ಟು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಒಂದು 1/4 ಬಕೆಟ್ ಆದರೂ ಹಾಕಿ ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಹಾಗಂತ ಹೇಳಿ ಹೆಚ್ಚುವರಿ ಆದರೂ ಪ್ರಾಬ್ಲಮ್ ಇಲ್ಲ, ಕಡಿಮೆ ಆದರೂ ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಟ್ಟಿ ಗೊಬ್ಬರವೂ ಅಷ್ಟೇ, ಜಾಸ್ತಿ ಹಾಕಿದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ನಾನೀಗ ಸಣ್ಣ ಗಿಡಗಳನ್ನು ನೆಡ್ತಾ ಇದ್ದೇನೆ. ಈಗ ಅದಕ್ಕೆ ನಾನು ಮಣ್ಣುಗಳನ್ನು ಹಾಕಿ ಆಯಿತು, ಮಿಕ್ಸ್ ಮಣ್ಣು ಹಾಕಿದ ನಂತರ ನಾನಿಲ್ಲಿ ಗ್ರೋ ಬ್ಯಾಗನ್ನು ಮಡಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅದು ದೊಡ್ಡ ಗ್ರೋ ಬ್ಯಾಗ್, ಅಷ್ಟು ಸಣ್ಣ ಗಿಡಗಳಿಗೆ ಫುಲ್ ಗ್ರೋ ಬ್ಯಾಗ್ ಓಪನ್ ಬೇಡ ಅಂತ ಹೇಳಿ 4 ಸುತ್ತ ಕೂಡ ಅದನ್ನು ಮಡಿಸ್ತಾ ಇದ್ದೇನೆ. ಈಗ ಅದಕ್ಕೆ ನಾನು ಮಣ್ಣನ್ನು ಹಾಕಬೇಕು, ಗೊಬ್ಬರ ಮತ್ತು ಮಣ್ಣನ್ನು ಹಾಕಬೇಕು. ಅದಕ್ಕೆ ನಾವು ಇದನ್ನು ಹಾಕುವ ಅಂತ ಹೇಳಿದ್ದೇನೆ. ಅಂದರೆ ಆಲ್ರೆಡಿಯಾಗಿ ಅದು ಮಿಕ್ಸ್ ಗೊಬ್ಬರ ಎಲ್ಲ ತುಂಬ ಇದೆ ನೋಡಿ, ನಿಮಗೆ ಕಲರ್ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಕಪ್ಪು ಮಣ್ಣಿನ ಥರ ಇದೆ. ಅಂದರೆ ಅಷ್ಟು ನಾನು ಒಳ್ಳೆ ಕ್ವಾಲಿಟಿಯ ಗೊಬ್ಬರಗಳನ್ನು ಹಾಕ್ತೇನೆ. ನಾನು ನಿಮಗೆ ಯಾವಾಗಲೂ ಹೇಳ್ತೇನೆ, ಒಳ್ಳೆ ಗೊಬ್ಬರಗಳನ್ನು ಹಾಕಿ ಸ್ನೇಹಿತರೆ, ಒಳ್ಳೆ ಗೊಬ್ಬರಗಳನ್ನು ಹಾಕಿ ಅಂತ. ಇದೇ ಕಾರಣಕ್ಕೆ ಗಿಡಗಳನ್ನು ನೆಟ್ಟ ನಂತರ ರೀಪಾಟ್ ಮಾಡಿದಂತಹ ಗಿಡಗಳನ್ನು ರಿಮೂವ್ ಮಾಡುವಾಗ ಇದ್ದಂತಹ ಗೊಬ್ಬರ ಮಣ್ಣನ್ನು, ಮಿಕ್ಸ್ ಮಣ್ಣನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಸುಮಾರು 5-6 ಮುಷ್ಟಿ ನಾನು ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಹಟ್ಟಿ ಗೊಬ್ಬರ ಹಾಕಿದ ನಂತರ ಮತ್ತೆ ನಾನು ಈ ಮಣ್ಣನ್ನು ಹಾಕ್ತಾ ಇದ್ದೇನೆ. ಮಣ್ಣನ್ನು ಹಾಕಿ ಆಗ ನಾನು ಗಿಡಗಳನ್ನು ಟ್ಯಾಪ್ ಮಾಡಿದೆ ನೋಡಿ, ಅದೇ ರೀತಿ ಗಿಡಗಳನ್ನು ಟ್ಯಾಪ್ ಮಾಡಬೇಕು. ಯಾಕಂತ ಹೇಳಿದರೆ ಮಣ್ಣುಗಳು ಗ್ರೋ ಬ್ಯಾಗ್ನಲ್ಲಿ ಒಂದೇ ಲೆವೆಲಲ್ಲಿ ಇರಬೇಕು, ಹಾಗೆಯೇ ಗಿಡಗಳು ಗ್ರಿಪ್ಪಾಗಿ ಇರಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾವು ಈ ರೀತಿ ಗಿಡಗಳನ್ನು ನೆಡಬೇಕು. ನೋಡಿ, ಈ ರೀತಿ ಟ್ಯಾಪ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಗ್ರೋ ಬ್ಯಾಗಲ್ಲಾಗಿರ್ಬೋದು, ಪಾಟಲ್ಲಾಗಿರ್ಬೋದು, ಈ ಒಂದು ಮೆಥಡನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ರೀತಿ ಮಾಡಿದಾಗ ನಿಮಗೆ ಮಣ್ಣುಗಳು ಕರೆಕ್ಟಾಗಿ ಆಯಾಯ ಜಾಗದಲ್ಲಿ ಫಿಲ್ ಆಗದೇ ಇರುವಂತಹ ಜಾಗದಲ್ಲಿ ಎಲ್ಲ ಕಡೆ ಹೋಗಿ ಮಣ್ಣುಗಳು ಕೂರಿ ಗಿಡಗಳು ನೀಟಾಗಿರ್ತದೆ. ಹಾಗೆಯೇ ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ಮಣ್ಣು ಕೂಡ ಲೆವೆಲ್ ಆಗಿ ಇರ್ತದೆ.
ಇನ್ನು ನಮಗೆ ಇನ್ನೂ 2 ಗಿಡ ನೆಡಲಿಕ್ಕೆ ಉಂಟು. ಸೇಮ್ ಪ್ರೋಸೆಸ್ ಸ್ನೇಹಿತರೆ, ಹೇಗೆ ನಾನು ಒಂದು 2 ಗಿಡ ನೆಡುವುದನ್ನು ನಿಮಗೆ ತೋರಿಸಿದ್ದೇನೆ, ಸೇಮ್ ಅದೇ ರೀತಿ ಗಿಡಗಳನ್ನು ನೆಟ್ಟರೆ ಆಯಿತು. ಸ್ನೇಹಿತರೆ, ಇದೇ ರೀತಿ ನಿಮ್ಮ ಮನೆಯಲ್ಲಿ ಕೂಡ ಮಲ್ಲಿಗೆ ಗಿಡಗಳನ್ನು ತಯಾರಿಸಿ ಗಿಡಗಳನ್ನು ನೆಟ್ಟು ನೀವು ಮಲ್ಲಿಗೆ ಗಿಡಗಳನ್ನು ದುಪ್ಪಟ್ಟು ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಿರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ಮಲ್ಲಿಗೆ ಗಿಡಗಳನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ, ಹಾಗಾಗಿ ನಾನು ತಿಳಿಸಲಿಲ್ಲ. ಒಂದು ವೇಳೆ ಮನೆಯಲ್ಲಿ ನಿಮಗೆ ಹೊಸ ಮಲ್ಲಿಗೆ ಗಿಡಗಳನ್ನು ಮಾಡುವಂತಹ ಸರಿಯಾದ ಕ್ರಮ ಗೊತ್ತಿಲ್ಲದೇ ಇದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಿಮಗೆ ನಾನು ಹೊಸ ಮಲ್ಲಿಗೆ ಗಿಡಗಳನ್ನು ಹೇಗೆ ತಯಾರಿಸೋದು, ಮನೆಯಲ್ಲಿ ಇದ್ದಂತಹ ಒಂದು 5 ಮಲ್ಲಿಗೆ ಗಿಡಗಳಿದ್ದರೆ ನಿಮ್ಮ ಮನೆಯಲ್ಲಿ ಒಂದು 20-25 ಗಿಡಗಳನ್ನು ಮಾಡಬಹುದು. ಅದು ಹೇಗೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಗಿಡಗಳನ್ನು ಮಾಡಿ ಅಂತ. ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಹಾಗೆಯೇ ಸ್ನೇಹಿತರೆ, ನಾನು ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ನೀವು ಹೊಸ ಗಿಡಗಳನ್ನು ಮಾಡ್ತೀರಿ ಆವಾಗ ನೀವು ಒಂದು ಸಣ್ಣ ಗ್ರೋ ಬ್ಯಾಗ್, ನಿಮಗೆ ಇಲ್ಲಿ ನೋಡಿ ಸೈಡಲ್ಲಿ ಕಾಣ್ತದೆ ನೋಡಿ ಕಪ್ಪು ಗ್ರೋ ಬ್ಯಾಗ್, ನಾನು ಅದರಲ್ಲೇ ಮಾಡೋದು ಸ್ನೇಹಿತರೆ. ಅದಕ್ಕೆ ಮಿಕ್ಸ್ ಮಣ್ಣು ಮತ್ತು ಗೊಬ್ಬರ ಇಷ್ಟನ್ನು ಹಾಕಿ ಅದರಲ್ಲಿ ನೀವು ಗಿಡಗಳನ್ನು ನೆಡಬೇಕು. ಯಾಕಂತ ಹೇಳಿದರೆ ಈ ರೀತಿಯಾಗಿ ದೊಡ್ಡ ಗಿಡದ ಜೊತೆ ನೀವು ಗಿಡಗಳನ್ನು ನೆಡಬಹುದು, ನೆಡಬಾರ್ದು ಅಂತ ಏನೂ ಇಲ್ಲ. ಬಟ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ಆ ಗಿಡಗಳು ಬೆಳೀತಾ ಇದ್ದಾಗೇ ನಿಮಗೇನೆ ಪ್ರಾಬ್ಲಮ್. ಅಂದರೆ ಗಿಡಗಳನ್ನು ರೀಪಾಟ್ ಮಾಡಬೇಕು, ಅಥವಾ ನೀವು ರಿಮೂವ್ ಮಾಡುವಾಗ ಗಿಡದ ಬೇರುಗಳಿಗೆ ಪೆಟ್ಟಾಗುತ್ತೆ. ಅದು ನಮಗೊಂದು ರೀತಿಯ ಸಮಸ್ಯೆನೇ, ಗಿಡದ ಬೆಳವಣಿಗೆಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಒಂದು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನೀವು ಹೊಸ ಗಿಡಗಳನ್ನು ಮಾಡುವಾಗ ಹೊಸ ಗ್ರೋ ಬ್ಯಾಗಿಗೆ ಮಿಕ್ಸ್ ಮಣ್ಣು, ಗೊಬ್ಬರ, ಅದಕ್ಕೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಹಾಕಿ ಗಿಡಗಳನ್ನು ನೆಡಿ. ಚೆನ್ನಾಗಿ ಚಿಗುರು ಬಂದ ನಂತರ ನಿಮಗೆ ಈಸಿಯಾಗಿ ರೀಪಾಟ್ ಮಾಡಬಹುದು. ಈಸಿಯಾಗಿ ರೀಪಾಟ್ ಮಾಡಿ ಬೇರೆ ಬೇರೆ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ನೆಡಬಹುದು. ಇಷ್ಟೇ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.